ಇಟ್ಟಿರೋದು ರೌಡಿ ಹತ್ಯೆ ಕೇಸ್ನಲ್ಲಿ ಕೆಆರ್ಪುರ ಶಾಸಕ ಸಿಐಡಿ ಬಲೆಗೆ ಬಿದ್ದಿರೋದು ಬಿಜೆಪಿ ಶಾಸಕ ಭೈರತಿ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಸೊ ಈ ಪ್ರಕರಣದಲ್ಲಿ ಒಂದಷ್ಟು ಬೆಳವಣಿಗೆಗಳಾಗಿತ್ತು. ಮೊದಲಿಗೆ ಇವ್ರ ಹೆಸರು ಕೇಳ್ತಾ ಇದ್ದ ಹಾಗೇನೆ ಎಲ್ಲರೂ ಶಾಕಿಗೆ ಒಳಗಾಗಿದ್ರು. ಬಿಕಾಸ್ ಒಬ್ಬ ಜನಪ್ರತಿನಿಧಿ ಅಂತ ಅನ್ನಿಸ್ಕೊಂಡವರು ಒಂದು ಮರ್ಡರ್ ಕೇಸ್ನಲ್ಲಿ ಇನ್ವಾಲ್ವ್ ಆಗ್ತಾರೆ ಅಥವಾ ಅವ್ರ ಹೆಸರು ಬರುತ್ತೆ ಅಂತಂದ್ರೆ ಹೆಂಗಪ್ಪ ಇದು ಅಂತ. ಅದಾದ್ಮೇಲೆ ಇವರು ಕಾನೂನು ಹೋರಾಟವನ್ನ ಮಾಡ್ತೀನಿ ಅಂತ ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಕೆ ಮಾಡ್ಕೊಂಡಿದ್ರು. ಅದಾದ್ಮೇಲೆ ಎಲ್ಲಿ ಹೋಗಿದ್ರು ಗೊತ್ತಿಲ್ಲ, ನಾಪತ್ತೆ ಆಗಿದ್ರು. ಒಂದು ಬದ್ಧತೆ ಅನ್ನೋದಿರಬೇಕಾಗಿತ್ತು. ಏನಿದೆ ನನ್ನ ಮೇಲೆ ಆರೋಪ, ನಾನು ತನಿಖೆಗೆ ಒಳಗಾಗ್ತೀನಿ, ಅದೇನು ತನಿಖೆ ಮಾಡಿ ಅಂತ. ಬಟ್ ಇವ್ರು ಹಂಗೆ ಮಾಡಲಿಲ್ಲ. ಫಸ್ಟಿಗೆ ಸ್ವಲ್ಪ ಆಟಾಡಿಸಿದ್ರು, ಮತ್ತು ಆಮೇಲೆ ತನಿಖೆ ಅಂತಾಯಿತು, ಮತ್ತು ಆಮೇಲೆ ಎಲ್ಲೋ ಅಜ್ಞಾತ ಸ್ಥಳಕ್ಕೆ ಹೋಗ್ಬಿಟ್ಟಿದ್ರು. ಇವ್ರನ್ನ ಹುಡುಕೋದ್ರಲ್ಲಿ ಹರಸಾಹಸ ಪಟ್ಟಿದ್ದು ಉಂಟು. ಸೊ ಇದೆಲ್ಲದರ ಬೆನ್ನಲ್ಲೇ ನಿನ್ನೆ ಇವರನ್ನ ಅರೆಸ್ಟ್ ಮಾಡಲಾಗಿದೆ. ಇದೊಂದು ರೀತಿಯಾಗಿ ನಾಚಿಕೆಗೇಡಿನ ಅಥವಾ ಒಂದು ರೀತಿ ತಲೆ ತಗ್ಗಿಸುವಂಥ ವಿಚಾರ. ಒಬ್ಬ ಜನಪ್ರತಿನಿಧಿ ತಲೆಮರೆಸ್ಕೊಂಡು ಹೋಗೋದಂತೆ, ಆಮೇಲೆ ಬರೋದಂತೆ, ಆಮೇಲೆ ಅವರನ್ನು ಅರೆಸ್ಟ್ ಮಾಡೋದಂತೆ. ಯಾಕೆ ಬೇಕು ಈ ಎಲ್ಲ ಹೈಡ್ರಾಮಾಗಳು? ಇದ್ರ ಬಗ್ಗೆ ಗೊತ್ತಿರತ್ತೆ, ನಾಲೆಡ್ಜ್ ಇರತ್ತೆ, ಸಂವಿಧಾನ ಏನು, ಕಾನೂನು ಏನು ಹೇಳತ್ತೆ, ಪೊಲೀಸ್ ಇಲಾಖೆಗೆ ಏನು ಮಾಡತ್ತೆ, ವಾಟ್ ನೆಕ್ಸ್ಟ್, ಇದೆಲ್ಲ ಗೊತ್ತಿದ್ದು ಇದು ನೆಸೆಸಿಟಿ ಇರಲಿಲ್ಲ ಇಷ್ಟೆಲ್ಲ ಹೈಡ್ರಾಮಾ. ಸೊ ಕ್ವಿಕ್ಕಾಗಿ ಬೆಳವಣಿಗೆ ಆಗಿದೆ, ನೋಡ್ಬಿಡೋಣ. ಜಾಮೀನಿಗೆ ಸುಪ್ರೀಂ ನಕಾರ, ಗುಜರಾತ್ನಲ್ಲಿ ಅಡಗಿದ್ರು ಶಾಸಕರು ಅನ್ನೋದು ಗೊತ್ತಾಗ್ತಾ ಇದೆ. ಶರಣಾಗೋಕೆ ಬರುವಾಗ ಬೆಂಗಳೂರು ಏರ್ಪೋರ್ಟ್ನಲ್ಲೇ ಬಂಧನ ಮಾಡಲಾಗಿದೆ. ಏನಿದು ಪ್ರಕರಣ ಅನ್ನೋದನ್ನ ಮರ್ತಿದ್ರೆ ನೀವೇನಾದರೂ ರೀಕಾಲ್ ಮಾಡಿಬಿಡೋಣ. 2025 ಜುಲೈ 16ರಂದು ಈ ಭೂಮಿ ವ್ಯಾಜ್ಯ ಹಿನ್ನೆಲೆಯಲ್ಲಿ ರೌಡಿ ಬಿಕ್ಲು ಶಿವನನ್ನ ದುಷ್ಕರ್ಮಿಗಳು ಹಲ್ಲೆ ನಡೆಸಿ ಮರ್ಡರ್ ಮಾಡ್ತಾರೆ. ಯಾವುದೋ ಒಂದು ಲ್ಯಾಂಡ್ ವಿಚಾರ ಆಯಿತು. ಈ ಸಂಬಂಧ ಮೃತನ ತಾಯಿ ನೀಡಿದಂಥ ದೂರಿನಲ್ಲಿ ಶಾಸಕ ಭೈರತಿ ಬಸವರಾಜು ಅವರ ಬಂಟ ಜಗ್ಗ ಸೇರಿ ಒಂದು ಸ್ವಲ್ಪ ಜನದ ಹೆಸರನ್ನ ಉಲ್ಲೇಖ ಮಾಡ್ತಾರೆ. ಅವ್ರ ತಾಯಿ ಅಂದರೆ ಬಿಕ್ಲು ಶಿವ ತಾಯಿ, ನನ್ನ ಮಗನ ಮರ್ಡರಿಗೆ ಇವ್ರಗಳ ಕಾರಣ, ನಮ್ಗೆ ಒತ್ತಡ ಅನ್ನೋದಿತ್ತು, ಮತ್ತು ಅವಾಗ ಹಿಂಸೆನೂ ಕೊಡ್ತಾ ಇದ್ರು ಅಂತ. ಈ ಪ್ರಕರಣದಲ್ಲಿ 20 ಆರೋಪಿಗಳನ್ನು ಬಂಧಿಸ್ತಾರೆ. ಈ ನಡುವೆ ಬಂಧನದ ಭೀತಿಯಿಂದ ಬಚಾವ್ಗೆ ಭೈರತಿ ಬಸವರಾಜ್ ಅವರು ಕಾನೂನು ಹೋರಾಟಕ್ಕೆ ಮುಂದಾಗ್ತಾರೆ. ನಾನು ಲೀಗಲ್ ಆಗಿ ಏನಿದೆ ಅದನ್ನ ಫೇಸ್ ಮಾಡ್ತೀನಿ ಅಂತ. ಆದರೆ ಜಾಮೀನು ನೀಡುವುದಕ್ಕೆ ವಿಚಾರಣಾ ನ್ಯಾಯಾಲಯ, ಆಮೇಲೆ ಹೈಕೋರ್ಟು, ಇದೀಗ ಸುಪ್ರೀಂ ಕೋರ್ಟ್ ನಕಾರ. ಇದೊಂದು ಮರ್ಡರ್ ಕೇಸ್ ಆಗಿರೋದ್ರಿಂದ ಪ್ರಬಲವಾದಂಥ ವಾದವೇ ಆಗಿತ್ತು ಅಪೋಸಿಟ್ ಕಡೆಯಿಂದ. ಸೊ ಜಾಮೀನು ಅನ್ನೋದು ಸಿಗ್ಲಿಲ್ಲ. ಗುಜರಾತ್ನಲ್ಲಿ ಆಮೇಲೆ ತಲೆಮರೆಸ್ಕೊಂಡಿದ್ರು ಇವರು ಅಂತ ಲುಕೌಟ್ ನೋಟಿಸ್ ಎಲ್ಲ ಇತ್ತು. ಇದರ ನಡುವೆ ಇವರು ಗುಜರಾತ್ನಲ್ಲಿ ತಲೆಮರೆಸ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇತ್ತು. ಸೊ ಯಾವಾಗ ತಗ್ಲಾಕೊಂಡೆ ಅಂತ ಗೊತ್ತಾಯಿತು, ಸುಮ್ಮನೆ ಯಾಕೆ ಅವ್ರು ಬಂದು ಅರೆಸ್ಟ್ ಮಾಡ್ಕೊಂಡು ಹೋದ್ರೆ ಅದು ಇನ್ನೊಂದು ಥರದ್ದು ಮೆಸೇಜ್ ಪಾಸ್ ಆಗುತ್ತೆ, ಮತ್ತು ತೀವ್ರ ಮುಜುಗರನೂ ಆಗುತ್ತೆ. ಅದಕ್ಕೆ ಇವ್ರೇನು ಮಾಡಿದ್ರು, ಓಕೆ ಫೈನ್, ನಾನೇ ಹೋಗ್ಬಿಟ್ಟು ಶರಣಾಗ್ಬಿಡೋಣ, ಅದೊಂಥರ ಮೆಸೇಜ್ ಪಾಸ್ ಆಗುತ್ತೆ. ಈಗ ಇವರೇ ಹೋಗಿ ಅರೆಸ್ಟ್ ಮಾಡೋದಕ್ಕೂ ಬಂದು ಶರಣಾಗೋದಕ್ಕೂ ವ್ಯತ್ಯಾಸಗಳಿರುತ್ತೆ. ಅಟ್ಲೀಸ್ಟ್ ಕೊನೆ ಟೈಮಲ್ಲಾದರೂ ನಾನು ಮರ್ಯಾದೆ ಉಳಿಸ್ಕೊಳ್ಳೋಣ ಅಂತ. ಬಟ್ ಅಧಿಕಾರಿಗಳು ಇದಕ್ಕಿಂತ ಜಾಸ್ತಿ ಥಿಂಕ್ ಮಾಡೋರು. ಸೊ ಇವ್ರು ವಿಮಾನ ನಿಲ್ದಾಣಕ್ಕೆ ಬರ್ತಾರೆ ಅಂತ ಗೊತ್ತಾಗ್ತಿದ್ದಂಗೆ ಅಲ್ಲೇನೆ ವಶಕ್ಕೆ ಪಡ್ಕೋಬಾರ್ದು, ಅಂದರೆ ಅದು ಅಗೇನ್ ಅರೆಸ್ಟು, ಶರಣಾಗತಿ ಅಲ್ಲ ಅರೆಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಅರೆಸ್ಟ್ ಮಾಡ್ತಾರೆ. ಸೊ ಈಗ ಇದಕ್ಕೆ ಸಂಬಂಧಪಟ್ಟಂತೆಗೆ CID ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. CID ಕೇಂದ್ರ ಕಚೇರಿಗೆ ಕರೆತಂದು ಅವರನ್ನು ಬಂಧನಕ್ಕೆ ಒಳಪಡಿಸಿದ ಅಧಿಕಾರಿಗಳು ಇವತ್ತು ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಹತ್ಯೆ ಪ್ರಕರಣದ ಹೆಚ್ಚಿನ ತನಿಖೆಯ ಸಲುವಾಗಿ ಮತ್ತೆ ಭೈರತಿ ಬಸವರಾಜ್ ಅವರನ್ನ ವಶಕ್ಕೆ ಪಡೆದುಕೊಳ್ಳೋದಕ್ಕೆ ನ್ಯಾಯಾಲಯಕ್ಕೆ CID ಅರ್ಜಿಯನ್ನು ಸಲ್ಲಿಸಲಿದೆ ಅಂತ ಮಾಹಿತಿ ಇದೆ. ಇವತ್ತು ಮತ್ತೆ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡ್ಕೊಳ್ತಾರೆ CID ಅಧಿಕಾರಿಗಳು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ವಿಚಾರಣೆಯನ್ನು ಮಾಡೋದು ಬಾಕಿ ಇದೆ ಅಂತ. ಶಾಸಕರ ಬಂಧನದ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ CID ಕಚೇರಿ ಬಳಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕಲ್ಪಿಸಲಾಗಿದೆ. ಅಂದರೆ ಇವರೊಬ್ಬರು ಒಂದು ರಾಷ್ಟ್ರೀಯ ಪಕ್ಷದ ನಾಯಕರು ಮತ್ತು ಶಾಸಕರು. ಸಹಜವಾಗಿ ಒಂದಷ್ಟು ಹೈಡ್ರಾಮಾಗಳು ಕ್ರಿಯೇಟ್ ಆಗುತ್ತೆ. ನಮ್ಮ ಅಣ್ಣನ ಬಿಟ್ಬಿಡಿ, ನಮ್ಮ ಅಣ್ಣ ತಪ್ಪು ಮಾಡಿಲ್ಲ, ನಮ್ಮ ಬಾಸು ಇನ್ನೊಂದು ಮತ್ತೊಂದು ಅಂತ ಎಲ್ಲ ಆಗ್ಬೋದು. ಹೋರಾಟ ಮಾಡ್ತೀವಿ, ಪ್ರತಿಭಟನೆ ಮಾಡ್ತೀವಿ ಅಂತ ಇವ್ರ ಕಡೆಯವರೆಲ್ಲ ಬರ್ಬೋದು. ಸೊ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಲಾಗಿದೆ. ಇದೊಂದು ಖಯಾಲಿ ಇದೆಯಲ್ಲ ನಮ್ಮಲ್ಲಿ, ಅದು ಹೀರೋ ಆಗಿರಲಿ ಅಥವಾ ಜನಪ್ರತಿನಿಧಿಗಳಾಗಿರಲಿ, ಅವರು ಒಂದು ಸ್ವಲ್ಪ ಉನ್ನತ ಸ್ಥಾನದಲ್ಲಿ ಇದ್ದಾರೆ ಅಂತಂದರೆ ಅವ್ರು ಕೊಲೆ ಮಾಡಿದ್ರು ನಡೆಯುತ್ತೆ, ಅವ್ರು ರೇಪ್ ಮಾಡಿದ್ರು ನಡೆಯುತ್ತೆ, ಅವ್ರು ಕಳ್ತನ ಮಾಡಿದ್ರು ನಡೆಯುತ್ತೆ, ಬಟ್ ಅವ್ರನ್ನ ಬಿಡಿ ಅಂತ ಬಾಯಿ ಬಡ್ಕೊಳ್ಳೋರೆಲ್ಲ ಇದ್ದಾರೆ. ಸೊ ಇವತ್ತು ಹಂಗಾಗ್ಬೋದು ಅಂತ ಬಿಗಿ ಬಂದೋಬಸ್ತನ್ನು ಕಲ್ಪಿಸಲಾಗಿದೆ. ಇನ್ನು ಕಾನೂನು ಹೋರಾಟದಲ್ಲಿ ಇವ್ರಿಗೊಂದು ದೊಡ್ಡ ಹಿನ್ನಡೆ ಆಗಿರೋದು. ರೌಡಿ ಬಿಕ್ಲು ಶಿವನ ಹತ್ಯೆ ಪ್ರಕರಣದಲ್ಲಿ ಹೈಕೋರ್ಟ್ನಲ್ಲಿ ರಕ್ಷಣೆ ಸಿಗದೆ ಹೋದಾಗ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದ ಶಾಸಕರಿಗೆ ಜಾಮೀನು ಸಿಗದೆ ನಿರಾಸೆ ಉಂಟಾಯಿತು. ಕಾನೂನು ಹೋರಾಟದಲ್ಲಿ ಅಪಜಯದಿಂದ ವಿಧಿ ಇಲ್ಲದೆ ಪೊಲೀಸರ ಮುಂದೆ ಶರಣಾಗೋದಕ್ಕೆ ಅವರು ಮುಂದಾಗ್ತಾರೆ. ಕೊನೆಗೆ ನಾನು ಇದೆಲ್ಲ ಮಾಡಿದ್ರು ಕೂಡ ನನಗೆ ಜಾಮೀನು ಸಿಗ್ತಾ ಇಲ್ಲ ಅಂತಂದರೆ ಫೈನಲಿ ನಾನು ಶರಣಾಗೋದು ಸೂಕ್ತ ಅಂತ ಬಂದ್ಬಿಟ್ಟು ಶರಣಾಗಿತ್ತು. ನಿಜ ಹೇಳಿದ್ರೆ ಬೇಲ್ ಸಿಕ್ತಿತ್ತು ಅಂತ ಸುಪ್ರೀಂ ಹೇಳಿರೋದು. ಬಿಕ್ಲು ಶಿವ ಕೊಲೆ ಪ್ರಕರಣ ಸಂಬಂಧ ಬಿಜೆಪಿ
ಶಾಸಕ ಭೈರತಿ ಬಸವರಾಜ್ ಸಲ್ಲಿಸಿದ್ದ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ತಿರಸ್ಕರಿಸಿದೆ. ಈ ಕುರಿತು ಅರ್ಜಿ ವಿಚಾರಣೆ ನಡೆಸಿದಂತ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರಿದ್ದಂತ ಪೀಠ, ನೀವು ಪ್ರಕರಣದ ಆರೋಪಿ ಜಗದೀಶ್ ಗೊತ್ತಿಲ್ಲ ಅಂತೀರಿ, ಆದ್ರೆ ಫೋನ್ ಸಂಭಾಷಣೆ ಬೇರೆ ಕತೆ ಹೇಳ್ತಾ ಇದೆ. ನೀವು ನಿಜ ಹೇಳಿದ್ರೆ ನಾವು ಜಾಮೀನು ನೀಡ್ತಾ ಇದ್ವಿ. ಇದೀಗ ನೀವು ಜನಪ್ರತಿನಿಧಿಯಾಗಿ ಧೈರ್ಯದಿಂದ ವಿಚಾರಣೆ ಎದುರಿಸಲೇಬೇಕು ಅಂತ ಹೇಳಿದ್ದಾರೆ. ಇವರು ಈ ಜಗ್ಗ ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ, ಅವನಿಗೂ ನನಗೂ ಸಂಬಂಧವೇ ಇಲ್ಲ. ನಾನೊಬ್ಬ ಜನಪ್ರತಿನಿಧಿ, ನಾನೊಬ್ಬ ಸೆಲೆಬ್ರಿಟಿ. ಸೊ ನನ್ನ ಜೊತೆಗೆ ಫೋಟೋ ತೆಗೆಸ್ಕೊಳ್ಳೋರು ಸುಮಾರು ಜನ ಇರ್ತಾರೆ. ಫೋಟೋ ತೆಗೆಸ್ಕೊಳ್ಳೋರ್ನೆಲ್ಲ ನೀವು ನನಗೆ ಪರಿಚಯ ಇದ್ದಾರೆ ಅಥವಾ ನನ್ನ ಫ್ರೆಂಡ್ ಅನ್ಕೊಂಡ್ರೆ ಹೆಂಗೆ ಅಂತ ಅವರು ಪ್ರಶ್ನೆ ಮಾಡಿದ್ರು. ಕುಂಭಮೇಳಕ್ಕೆಲ್ಲ ಒಟ್ಟಿಗೆ ಹೋಗಿದ್ರು ಅವರು, ಟಿಕೆಟ್ ಎಲ್ಲ ಒಟ್ಟಿಗೆ ಬುಕ್ಕಿಂಗ್ ಆಗಿದ್ದು. ಬಟ್ ಇವ್ರೇನು ಹೇಳಿದ್ರು ತನಿಖಾ ಸಂದರ್ಭದಲ್ಲಿ, ನಾನು ಕುಂಭಮೇಳಕ್ಕೆ ಹೋಗಿದ್ದೆ, ಆಗ ಇವ್ರು ಅಲ್ಲಿ ಬಂದರು, ಆಗ ಫೋಟೋ ತೆಗೆಸ್ಕೊಂಡ್ರು. ಸೊ ಅದನ್ನು ಬಿಟ್ಟರೆ ನಂಗೂ ಇವ್ರಿಗೂ ಪರಿಚಯವೇ ಇಲ್ಲ ಅಂತ. ಬಟ್ ಅಧಿಕಾರಿಗಳು ಎಲ್ಲಾನು ಪರಿಶೀಲನೆ ಮಾಡ್ತಾರೆ ಅಲ್ವಾ. ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲ ವಿಷಯವೂ ಗೊತ್ತಾಗಿದೆ. ಇಲ್ಲ ಓಕೆ, ಇವ್ರಿಗೆ ಲಾಂಗ್ ಬ್ಯಾಕಿಂದ ಒಂದು ಫ್ರೆಂಡ್ಶಿಪ್ ಥರದ ಒಂದು ಕಾಂಟ್ಯಾಕ್ಟ್ ಇದೆ, ಒಬ್ರಿಗೊಬ್ರು ಸಂಪರ್ಕದಲ್ಲಿದ್ದಾರೆ, ಕಾಲ್ ಮೆಸೇಜಸ್ ಎಲ್ಲ ಇದೆ ಅನ್ನೋದು ಗೊತ್ತಾಗತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಹೇಳಿರೋದು, ನೋಡಿ ನೀವು ಸತ್ಯನೇ ಹೇಳಿದ್ರೆ, ಹೌದು ನಂಗೆ ಜಗ್ಗ ಗೊತ್ತು ಅಂತ ಹೇಳಿದ್ರೆ ಮೇ ಬಿ ನಿರೀಕ್ಷಣಾ ಜಾಮೀನು ಸಿಗ್ತಾ ಇತ್ತು. ನೀವು ಸುಳ್ಳು ಹೇಳಿದ್ರಿ ನಂಗೆ ಜಗ್ಗ ಯಾರು ಅಂತಾನೆ ಗೊತ್ತಿಲ್ಲ ಅಂತ. ಬಟ್ ಫೋನ್ ಸಂಭಾಷಣೆಗಳೇ ಬೇರೆ ಹೇಳ್ತಾ ಇದೆ. ಇದು ನಿಂದು ಜಾಸ್ತಿ ಆಯಿತು, ನಿನಗೊಂದು ಗತಿ ಕಾಣಿಸ್ತೀನಿ ಕಣೋ, ಹೀಗೆ ಮೃತ ರೌಡಿ ಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವನಿಗೆ ಮಾಜಿ ಸಚಿವ ಹಾಗೂ ಕೆಆರ್ಪುರ ಕ್ಷೇತ್ರದ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಅವರು ಬೆದರಿಕೆ ಹಾಕಿದ್ದಾರೆ ಎನ್ನಲಾದ ಆಡಿಯೋವೊಂದು ರಾಜ್ಯ ಅಪರಾಧ ತನಿಖಾ ಇಲಾಖೆ ಸಿಐಡಿಗೆ ಲಭಿಸಿದೆ ಅಂತ ತಿಳಿದುಬರುತ್ತೆ. ಈ ಹತ್ಯೆ ಪ್ರಕರಣದ ತನಿಖೆಗಿಳಿದಂತ ಸಿಐಡಿ ಅಧಿಕಾರಿಗಳು ಮೃತ ರೌಡಿ ಬಿಕ್ಲು ಶಿವನ ಮೊಬೈಲ್ ಅನ್ನು ವಶಕ್ಕೆ ಪಡ್ಕೊಂಡು ಪರಿಶೀಲನೆ ಮಾಡ್ತಾರೆ. ಆಗ ಕಾಲ್ ರೆಕಾರ್ಡ್ ಫೋಲ್ಡರ್ ನಲ್ಲಿ ಶಾಸಕ ಭೈರತಿ ಬಸವರಾಜ್ ಅವರ ಧ್ವನಿ ಇದೆ ಅಂತ ಆಡಿಯೋ ಒಂದು ಸಂಭಾಷಣೆ ಪತ್ತೆ ಆಗುತ್ತೆ. ಇದರಲ್ಲಿ ಬಿಕ್ಲು ಶಿವನಿಗೆ ಶಾಸಕರದ್ದು ಎನ್ನಲಾದ ಧ್ವನಿಯಲ್ಲಿ ಎಚ್ಚರಿಕೆ ನೀಡಿರೋದು ಕೂಡ ಕೇಳಿ ಬಂದಿದೆ. ಅದೇನು ಅಂತ ಅಂದ್ರೆ, ಅದೇ ನಿನ್ ಜಾಸ್ತಿ ಆಯ್ತು, ನಿನಗೊಂದು ಗತಿ ಕಾಣಿಸ್ತೀನಿ ಕಣೋ ಅಂತ ಹೇಳಿರೋದು. ಸೊ ಇದಾದ್ಮೇಲೆ ಪ್ರಮುಖ ಆರೋಪಿ ಜಗ್ಗನ ಜೊತೆ ಕುಂಭಮೇಳದಲ್ಲಿ ಫೋಟೋ ಬಳಿಕ ಶಾಸಕರಿಗೆ ಆಡಿಯೋ ಟೆನ್ಷನ್ ಬೇರೆ ಶುರು ಆಗುತ್ತೆ. ಶಾಸಕ ಪ್ರಾಥಮಿಕ ವಿಚಾರಣೆ ಬಳಿಕ ಸದ್ಯ ಹೊರಬಿದ್ದಿರುವಂತ ವಿಚಾರ ಆಡಿಯೋ ಧ್ವನಿ ಪರೀಕ್ಷೆ ನಡೆಸುವಂತ ಸಾಧ್ಯತೆ ಇದೆ. ಆಪ್ತ ಭೂ ವಿವಾದ ಸಂಬಂಧ ನಿಂದು ಜಾಸ್ತಿ ಆಯ್ತು ಅಂತ ಬಿಕ್ಲುಗೆ ಎಚ್ಚರಿಕೆ ಕೊಟ್ಟಿದ್ರು ಅಂತ ಹೇಳ್ತಾರೆ. ಸೊ ಅಲ್ಲಿಗೆ ಧ್ವನಿ ಪರೀಕ್ಷೆ ಮಾಡ್ತಾರಂತೆ. ಧ್ವನಿ ಪರೀಕ್ಷೆಯಲ್ಲಿ ಏನಾದ್ರು ಇವ್ರದೇ ಅಂತ ಕನ್ಫರ್ಮ್ ಆಯ್ತು ಅಂತಂದ್ರೆ ಅದು ಇನ್ನೊಂದು ರೀತಿಯಾದಂತ ಸಂಕಷ್ಟ ತಂದೊಡ್ಡುತ್ತೆ. ಈಗ ಶಾಸಕರ ವಿರುದ್ಧ ಆಯುಕ್ತರಿಗೆ ದೂರು. ಭೂ ವಿವಾದ ಸಂಬಂಧ ಶಾಸಕ ಭೈರತಿ ಬಸವರಾಜ್ ಜೊತೆ ಗಲಾಟೆ ಬಳಿಕ ಭೀತಿಗೊಂಡು ರಕ್ಷಣೆ ಕೋರಿ ಪೊಲೀಸರಿಗೆ ರೌಡಿ ಬಿಕ್ಲು ಶಿವ ಮೊರೆ ಇಟ್ಟಿದ್ದ. ಅಂದು ನಗರ ಪೊಲೀಸ್ ಆಯುಕ್ತರು ಹಾಗೂ ಭಾರತೀಯ ನಗರ ಪೊಲೀಸರಿಗೆ ಪ್ರತ್ಯೇಕವಾಗಿ ತನಗೆ ಶಾಸಕ ಭೈರತಿ ಬಸವರಾಜ್ ಮತ್ತು ಅವರ ಆಪ್ತ ಹೆಣ್ಣೂರು ಜಗದೀಶ್ ನಿಂದ ಜೀವ ಬೆದರಿಕೆ ಇದೆ ಅಂತ ಆತ ದೂರು ಕೊಟ್ಟಿದ್ದ. ಆದ್ರೆ ಈ ದೂರಿನ ಬಗ್ಗೆ ಭಾರತೀಯ ನಗರ ಪೊಲೀಸರು ಗಂಭೀರವಾಗಿ ಪರಿಗಣಿಸಿಲ್ಲ ಎಂಬ ಮಾತುಗಳಿದೆ. ಆದ್ರೆ ತಮಗೆ ಸಲ್ಲಿಸಿದ ದೂರಿನ ಬಗ್ಗೆ ವಿಚಾರಣೆ ನಡೆಸಿ ವರದಿ ನೀಡುವಂತೆ ವೈಟ್ಫೀಲ್ಡ್ ವಿಭಾಗದ ಡಿಸಿಪಿ ಅವರಿಗೆ ಅಂದಿನ ಆಯುಕ್ತರು ಸೂಚಿಸಿದ್ರು. ಈ ಬಗ್ಗೆ ವಿಚಾರಣೆಗೆ ಕೆಆರ್ಪುರ ಉಪವಿಭಾಗದ ಅಧಿಕಾರಿಗಳಿಗೆ ಡಿಸಿಪಿ ವಹಿಸಿದ್ರು. ಅದೇ ಪ್ರಾಣ ರಕ್ಷಣೆ ಕೋರಿದ ಶಿವನನ್ನ ಮಾತ್ರ ವಿಚಾರಣೆ ನಡೆಸಿದ ಅಧಿಕಾರಿಗಳು ಹೆಣ್ಣೂರು ಜಗದೀಶ್ ಅಥವಾ ಶಾಸಕ ಭೈರತಿ ಬಸವರಾಜ್ ಅವರ ತಂಟೆಗೆ ಹೋಗದೆ ವರದಿಯನ್ನ ಕೊಟ್ಟಿದ್ರು ಎಂಬ ಆರೋಪಗಳು ಕೇಳಿಬಂದಿದೆ. ಹೀಗಾಗಿ ಬಿಕ್ಲು ಶಿವನ ಪ್ರಾಣ ಭೀತಿಗೆ ಪೂರಕವಾಗಿ ಆಡಿಯೋ ಒಂದು ಪತ್ತೆ ಆಗಿರುವುದು ಹತ್ಯೆ ತನಿಖೆಗೆ ಮಹತ್ವದ ಪೂರಕವಾಗುವಂತ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ಈ ಪ್ರಕರಣದಲ್ಲಿ ಇನ್ನೊಂದಷ್ಟು ತನಿಖೆ ನಡೆಸೋದು ಬಾಕಿ ಇದೆ. ತನಿಖೆ ನಂತರ ಇನ್ನು ಏನೇನೆಲ್ಲ ಇದೆ ಈ ಪ್ರಕರಣದಲ್ಲಿ ಅನ್ನೋದು ಗೊತ್ತಾಗಬೇಕಾಗುತ್ತೆ. ಒಟ್ಟಿನಲ್ಲಿ ಒಬ್ಬ ಶಾಸಕರು ಈ ಥರದೊಂದು ಮರ್ಡರ್ ಕೇಸ್ನಲ್ಲಿ ತಗ್ಲಾಕೊಂಡಿರೋದು ಜನಸಾಮಾನ್ಯರಿಗೆ ಒಂಥರ ಆಶ್ಚರ್ಯ. ಏನಪ್ಪ ಇತ್ತೀಚೆಗಂತೂ ಸೆಲೆಬ್ರಿಟಿಗಳು, ಜನಪ್ರತಿನಿಧಿಗಳು ಎಲ್ಲರೂ ಈ ಥರ ಮರ್ಡರ್ ಕೇಸಸ್ಗಳಲ್ಲಿ ತಗ್ಲಾಕೊಳ್ಳೋದು ತೀರಾ ಕಾಮನ್ ಅಂತ ಅನಿಸ್ಬಿಟ್ಟಿದೆ ಅಲ್ಲ ಅನ್ನೋ ರೀತಿಯಾದಂಥ ಮನಸ್ಥಿತಿಗೆ ಬರಲಾಗಿದೆ.